ಕಾಶ್ಮೀರದ ಕಣಿವೆಯಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಲಾಗ್ತಾ ಇದೆ. ಶ್ರೀನಗರದ ದಾಲ್ ಸರೋವರದಲ್ಲಿ ಈ ಮಾಕ್ ಡ್ರಿಲ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ. SDRF ಸಿಬ್ಬಂದಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತಾ ಇದೆ. ಒಟ್ಟು ದೇಶದಲ್ಲಿ 244 ಜಿಲ್ಲೆಗಳಲ್ಲಿ ಈ ಮಾಕ್ ಡ್ರಿಲ್ಗೆ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ಯುದ್ಧದ ಸಿದ್ಧತೆಯ ಹಿನ್ನೆಲೆಯಲ್ಲಿ ಯುದ್ಧದ ಕವಾಯತು ಆದೇಶವನ್ನು ಮಾಡಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಕ್ಕಟ್ಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕರಿಛಾಯೆ ಇದೆ, ಕಾರ್ಮೋಡ ಇದೆ. ಹೀಗಾಗಿ ಮೊನ್ನೆಯಷ್ಟೇ ಪಂಜಾಬ್ನ ಗಡಿಯಲ್ಲಿ ಸೇನೆ ಮಾಕ್ ಡ್ರಿಲ್ ಮಾಡಿದಂತೆ ದೇಶದಾದ್ಯಂತಲೂ ಕೂಡ ಅದನ್ನು ವಿಸ್ತರಿಸಲಿಕ್ಕೆ ಸರ್ಕಾರ ಆಜ್ಞೆ ಹೊರಡಿಸಿದೆ. ಜಿಲ್ಲೆಯಿಂದ ಹಳ್ಳಿಗಳವರೆಗೂ ಕೂಡ ಈ ಕವಾಯತು ನಡೆಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನಾಗರಿಕರ ರಕ್ಷಣೆಯ ಸಂಬಂಧ ದೇಶದಾದ್ಯಂತಲೂ ಕೂಡ ಈ ಡ್ರಿಲ್ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಮಾಕ್ ಡ್ರಿಲ್ ಅಂತೀವಿ, ಕನ್ನಡದಲ್ಲಿ ಅಣುಕು ಪ್ರದರ್ಶನ ಅಂತ ಕರಿತೀವಿ. ಎಲ್ಲ ರಾಜ್ಯಗಳಲ್ಲೂ ಕೂಡ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದೆ. ಎಲ್ಲ ಜಿಲ್ಲೆಗಳಲ್ಲೂ ವಾಯುದಾಳಿಯ ಸಂದರ್ಭದಲ್ಲಿ ವೈಮಾನಿಕವಾಗಿ ದಾಳಿ ಮಾಡಿದ್ರೆ ಅದರ ಸೈರನ್ ಮೊಳಗಿಸಲಿಕ್ಕೆ ಏನೆಲ್ಲ ಇರಬೇಕು ಅಂತ ಹೇಳಿ ವ್ಯವಸ್ಥೆಯನ್ನು ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ. ದೇಶದ 244 ವರ್ಗೀಕೃತ ಜಿಲ್ಲೆಗಳಿಂದ ಗ್ರಾಮದ ಮಟ್ಟದವರೆಗೂ ಕೂಡ ಈ ಡ್ರಿಲ್ಲನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಯುದ್ಧದ ಕವಾಯತನ್ನು ನಡೆಸಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ ಸೇರಿದಂತೆ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವಂಥ ರಾಜ್ಯಗಳ ಜಿಲ್ಲೆಗಳಲ್ಲಿ ಮೊದಲು ಮಾಕ್ ಡ್ರಿಲ್ ನಡೀತಾ ಇದೆ. ಅದರ ಜೊತೆ ದೇಶದ ಪ್ರಮುಖ ವಾಣಿಜ್ಯ ನಗರ ಮತ್ತು ನೌಕಾನೆಲೆ ಸ್ಥಾವರ, ನಾವು ಹೇಳ್ತಾ ಇದ್ವಿ ಸ್ಥಾವರ ಯಾಕಂತ ಹೇಳಿದರೆ ನಮ್ಮಲ್ಲಿ ವಿದ್ಯುತ್ ಸ್ಥಾವರ ಇರುವಂಥ ಜಿಲ್ಲೆ ರಾಯಚೂರು. RTPS ಇದೆ, YTPS ಇದೆ. ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ, ಯದ್ಲಾಪುರ ಥರ್ಮಲ್ ಪವರ್ ಸ್ಟೇಷನ್ ಇದೆ. ಸೊ ಹೀಗಾಗಿ ರಾಯಚೂರಿನಲ್ಲಿ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸ್ಥಳಗಳ ಆಯ್ಕೆಯ ವಿಚಾರದಲ್ಲೂ ಕೂಡ ಆಯ್ಕೆ ಮಾಡಿ ಹೆಜ್ಜೆ ಇಟ್ಟಿದೆ. ಅದಕ್ಕೆ ಕಾರಣಗಳನ್ನು ಕೂಡ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ರಾಯಚೂರಿನಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇರುವ ಹಿನ್ನೆಲೆ ಅಲ್ಲಿ ಡ್ರಿಲ್ ನಡೆಯುತ್ತೆ. ಹೀಗೆ ದೇಶದ ಪ್ರಮುಖ ವಾಣಿಜ್ಯ ಚಟುವಟಿಕೆಗಳು, ಸ್ಥಾವರಗಳು, ಜಲಾಶಯಗಳು ಇಂತಹ ಭಾಗದಲ್ಲಿಯೇ ಅತಿ ಹೆಚ್ಚಾಗಿ ಈ ರೀತಿಯ ತಾಲೀಮುಗಳನ್ನು ನಡೆಸಲಿಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಹಜವಾಗಿ ಶ್ರೀನಗರದ ದಾಲ್ ಸರೋವರ ಇದೆಯಲ್ಲ, ಇದು ಅತ್ಯಂತ ಪ್ರವಾಸಿ ತಾಣ. ಪ್ರತಿಯೊಬ್ಬರೂ ಕೂಡ ಹೋದಂಥ ಪ್ರದೇಶದಲ್ಲಿ ಸನ್ನಿವೇಶದಲ್ಲಿ ನೋಡಿ ಬರ್ತಾರೆ. ಬಟ್ ಈ ಜಾಗದಲ್ಲಿ ನೀರಿನ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ವಾಯುನೆಲೆ, ನೌಕಾನೆಲೆ ಜೊತೆಗೆ ಭೂಸೇನೆ ಎಲ್ಲ ಕಡೆಗಳಲ್ಲೂ ಕೂಡ ಇಂಥ ಕವಾಯತುಗಳನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲ ರಾಜ್ಯವ್ಯಾಪಿ, ದೇಶವ್ಯಾಪಿಯೂ ಕೂಡ ಇಂಥದ್ದೆಲ್ಲ ನಡೀತಾ ಇದೆ. ದಾಲ್ ಸರೋವರದಲ್ಲಿ ಭಾಳ ಆಕರ್ಷಕವಾಗಿ ಈ ಕವಾಯತು ನಡೀತು.